ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ನೀವು ಅನ್ನ ಮಾಡುವಾಗ ಬಸಿದು ಮಾಡ್ತೀರಾ? ಬಸಿದ ಅನ್ನದ ಗಂಜಿ ಏನಕ್ಕೂ ಯೂಸ್ ಮಾಡದೆ ಚೆಲ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನೋಡಿ. ಅನ್ನದ ಗಂಜಿಯಲ್ಲಿ ಎಷ್ಟು ಥರ ಯೂಸ್ ಮಾಡಬಹುದು, ಅದರಿಂದ ಆರೋಗ್ಯಕ್ಕೆ ಏನು ಬೆನಿಫಿಟ್ಸ್ ಇದೆ, ಬ್ಯೂಟಿ ಹೆಚ್ಚಿಸ್ಕೊಳ್ಳೋಕ್ಕೆ ಯಾವ ಥರ ಬಳಸ್ಬೋದು ಅಂತ ಗೊತ್ತಾಗುತ್ತೆ. ಅನ್ನದ ಗಂಜಿಯಿಂದ ಇಷ್ಟೆಲ್ಲ ಪ್ರಯೋಜನಗಳಿವೆ ಅಂತ ತಿಳಿದ ಮೇಲೆ ನೀವು ಆಶ್ಚರ್ಯ ಪಡ್ತೀರಾ. ಹಾಗಾದರೆ ತಡ ಮಾಡೋದು ಬೇಡ. ಅನ್ನದ ಗಂಜಿಯಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಪ್ರತಿದಿನ ನಾವು ಅನ್ನನ ಮಾಡೇ ಮಾಡ್ತೀವಿ. ಕುಕ್ಕರ್ನಲ್ಲಿ ಅನ್ನ ಮಾಡೋದಕ್ಕಿಂತ ಪಾತ್ರೆಯಲ್ಲಿಟ್ಟು ಬಸಿದು ಅನ್ನ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆರೋಗ್ಯ ತಜ್ಞರು ಹಾಗೆ ಹಿರಿಯರು ಹೇಳ್ತಾರೆ. ಬಸಿದು ಅನ್ನ ಮಾಡುವಾಗ ಅದರಲ್ಲಿ ಬರೋ ಗಂಜಿನ ನೀವು ಚೆಲ್ತಾ ಇದ್ದರೆ ಇನ್ನು ಮುಂದೆ ಆ ತಪ್ಪು ಮಾಡಲೇಬೇಡಿ. ಅನ್ನದ ಗಂಜಿಯಲ್ಲಿ ಹೆಚ್ಚು ಪೋಷಕಾಂಶಗಳಿರುತ್ತೆ. ಇದು ಹೆಲ್ತ್ಗೆ ತುಂಬ ಯೂಸ್ಫುಲ್ ಡ್ರಿಂಕ್. ಅನ್ನದ ಗಂಜಿ ಕುಡಿಯೋದ್ರಿಂದ ದೇಹಕ್ಕೆ ಶಕ್ತಿ ಹೆಚ್ಚಾಗುತ್ತೆ. ಮೊದಲನೇದಾಗಿ ಅನ್ನದ ಗಂಜಿಯಿಂದ ಹೆಲ್ತ್ಗೆ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಬಸಿದ ಅನ್ನದ ಗಂಜಿಗೆ ಅರ್ಧ ಟೀ ಸ್ಪೂನ್ ಸಕ್ಕರೆ, ಚಿಟಿಕೆ ಉಪ್ಪು ಬೆರೆಸಿ ಕುಡಿಯೋದ್ರಿಂದ ನಿಶಕ್ತಿ, ತಲೆ ತಿರುಗೋದು, ಆಯಾಸ, ಬಾಯಾರಿಕೆ ದೂರ ಆಗುತ್ತೆ. ಅಷ್ಟೇ ಅಲ್ಲ, ಅನ್ನದ ಗಂಜಿ ಕುಡಿಯೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ಸ್ ಇದ್ದರೆ ದೂರ ಆಗುತ್ತೆ. ಮೋಷನ್ ಪ್ರಾಬ್ಲಮ್ಸ್ ಇರೋರು ಗಂಜಿನ 1 ಲೋಟ ಕುಡಿದ್ರೆ ಸಾಕು, ಸಮಸ್ಯೆ ದೂರ ಆಗುತ್ತೆ. ಜ್ವರ ಬಂದಾಗ, ರೈಸ್ ತಿನ್ನೋಕೆ ಆಗದಾಗ ಈ ರೀತಿ ಗಂಜಿಯನ್ನು ತೆಗೆದುಕೊಂಡ್ರೆ ಬಾಯಿಗೆ ರುಚಿ ಸಿಗೋ ಜೊತೆಗೆ ಸುಸ್ತು ಸಹ ಕಮ್ಮಿ ಆಗುತ್ತೆ. ಇನ್ನು ಅನ್ನದ ಗಂಜಿಯಿಂದ ಚರ್ಮದ ಆರೋಗ್ಯಕ್ಕೆ ಏನೆಲ್ಲ ಯೂಸ್ ಅಂತ ನೋಡೋಣ. ಗಂಜಿ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಅದರಲ್ಲಿರೋ ಪೋಷಕಾಂಶಗಳು ಚರ್ಮಕ್ಕೆ ತೇವಾಂಶ ನೀಡಿ ಸ್ಕಿನ್ ಗ್ಲೋ ತರುವಂತೆ ಮಾಡುತ್ತೆ. ಇನ್ನು ಮುಖದ ಮೇಲೆ ಮೊಡವೆ ಆಗಿದ್ದಾಗ ಗಂಜಿ ಜೊತೆಗೆ ಗಂಧ ತೇದಿ ಆ ಮೊಡವೆ ಮೇಲಿಟ್ಟರೆ ಮೊಡವೆ ಬೇಗ ಕಮ್ಮಿ ಆಗುತ್ತೆ. ಮೊಡವೆಯಿಂದ ಡಾರ್ಕ್ ಸ್ಪಾಟ್ ಆಗಿದ್ದರೆ ಇದೇ ಪೇಸ್ಟ್ ಹಚ್ಚೋದ್ರಿಂದ ಬ್ಲ್ಯಾಕ್ ಮಾರ್ಕ್ಸ್ ಹೋಗುತ್ತೆ. ಗಂಜಿನ ಮುಖಕ್ಕೆ 5 ನಿಮಿಷ ಮಸಾಜ್ ಮಾಡಿ ತೊಳೆದ್ರೂ ಗ್ಲೋ ಆಗುತ್ತೆ. ಕೂದಲು ಶೈನ್ ಆಗಲು ನೀವು ಬಳಸೋ ಶಾಂಪೂ ಜೊತೆಗೆ ಸ್ವಲ್ಪ ಅನ್ನದ ಗಂಜಿನ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಶೈನಿಂಗ್ ಕೂದಲು ನಿಮ್ಮದಾಗುತ್ತೆ. ಹೆಲ್ತ್ ಹಾಗೂ ಬ್ಯೂಟಿ ದುಪ್ಪಟ್ಟು ಮಾಡೋದಕ್ಕೆ ಯೂಸ್ಫುಲ್ ಆಗಿರೋ ಗಂಜಿ ನೀವು ಹಾಕೋ ಬಟ್ಟೆಗಳು ಫಳಫಳ ಅನ್ನೋದಕ್ಕೂ ಸಹಾಯ ಮಾಡುತ್ತೆ. ಬಿಳಿ ಬಟ್ಟೆಯಲ್ಲಿರೋ ಕಳೆ ಹೋಗ್ತಿಲ್ಲ ಅಂದರೆ ಅನ್ನದ ಗಂಜಿ ಸೋಪ್ ಪೌಡರ್ ಹಾಕಿ ಅರ್ಧ ಗಂಟೆ ನೆನೆಸಿಟ್ಟು ವಾಶ್ ಮಾಡಿದರೆ ಯಾವುದೇ ರೀತಿಯ ಗಲೀಜು ಇದ್ದರೂ ಹೋಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಅನ್ನದ ಗಂಜಿನ ಇನ್ಮೇಲೆ ನೀವು ವೇಸ್ಟ್ ಮಾಡಲ್ಲ ಅಲ್ವಾ? ಈ ಯೂಸ್ಫುಲ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.